ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಕೂಡ ಟೆಲಿಗ್ರಾಮಲ್ಲಿ ಅಪ್ಡೇಟ್ಗಾಗಿ ಕಾಯಕತ್ತಿದ್ರಿ, ಬಟ್ ಯಾವುದೇ ರೀತಿಯಾದಂತಹ ವಿಡಿಯೋಸ್ಗಳನ್ನು ಶೇರ್ ಮಾಡಲಿಲ್ಲ. ಯಾಕಂದ್ರೆ ನಿನ್ನೆ ಸಂಜಿನಾಗ ಸ್ವಲ್ಪ C&R ರೂಲ್ ಬಿಟ್ಟಿರೋದ್ರಿಂದ ನನಗೂ ಕೂಡ ಅದರದ್ದೇ ವಿಡಿಯೋಸ್ಗಳನ್ನು ನೋಡೋದ್ರಲ್ಲೇ ಟೈಮ್ ಹೋಗಿಬಿಡ್ತು. ಕ್ಯಾಲ್ಕುಲೇಟ್ ಮಾಡೋದು, ಮುಂದೆ ಎಷ್ಟು ಪರ್ಸೆಂಟೇಜ್ ಮಾಡಬೇಕು, ಒಂದು ಟಾರ್ಗೆಟ್ ರೀಚ್ ಆಗಬೇಕು ಅಂತಂದ್ರೆ, ಒಂದು ಸೇಫ್ ಝೋನ್ ರೀಚ್ ಆಗಬೇಕು ಅಂದ್ರೆ ನಾನು ಎಷ್ಟು ಟಾರ್ಗೆಟ್ ಇಟ್ಕೊಂಡು ಸ್ಟಡಿಯನ್ನು ಮಾಡಬೇಕು, ಈ ರೀತಿಯಾದಂತಹ ಕ್ಯಾಲ್ಕುಲೇಟ್ ಎಲ್ಲ ತಲೆಯಲ್ಲಿ ಓಡ್ಲಾಗ್ತಿತ್ತು. ಹೀಗಾಗಿ ಯಾವುದೇ ರೀತಿಯಾದಂತಹ ವಿಡಿಯೋಸ್ಗಳನ್ನಾಗಲಿ ಮತ್ತು ಯಾವುದೇ ರೀತಿಯಾದಂತಹ ಅಭ್ಯಾಸದ ರೊಟೀನನ್ನು ನಾನು ಟೆಲಿಗ್ರಾಮಲ್ಲೂ ಕೂಡ ಶೇರ್ ಮಾಡೋಕ್ಕಾಗಲಿಲ್ಲ. ಕ್ಷಮೆ ಇರಲಿ. ಸ್ವಲ್ಪ ಈ ಏರುಪೇರುಗಳಿಂದ ನನ್ನಲ್ಲೂ ಕೂಡ ಸ್ವಲ್ಪ ಗೊಂದಲಗಳು ಉಂಟಾಗತ್ತಿದ್ದು, ಅಭ್ಯಾಸದ ಕಡೆಗೆ ಸ್ವಲ್ಪ ಗಮನ ಕಡಿಮೆ ಆಯಿತು ಒಂದು ದಿವಸ. ಅದಕ್ಕೋಸ್ಕರ ಇದು ಜನವರಿ 20ರ ವಿಡಿಯೋ. 20ರಂದು ನಾನು ಶೂಟ್ ಮಾಡ್ಕೊಂಡಿರುವಂತಹ ವಿಡಿಯೋ. ನಾನು ಮಧ್ಯಾಹ್ನದ ಟೈಮಲ್ಲಿ ಸ್ವಲ್ಪ ಪ್ಲೇಸನ್ನು ಚೇಂಜ್ ಮಾಡ್ಕೊಂಡೀನಿ. ಯಾಕಂದರೆ ಇಲ್ಲಿ ಕಿಟಕಿ ತೆಗೆದಾಗ ಸ್ವಲ್ಪ ಬಿಸಿಲು ಬರ್ತೈತಿ, ಹೀಗಾಗಿ ಇಲ್ಲಿ ಕುಂತ್ಕೊಂಡೀನಿ. ಮಧ್ಯಾಹ್ನದ ಟೈಮಲ್ಲಿ ಇವತ್ತು ನಾನು ತಗೊಂಡಿರುವಂತಹ ವಿಷಯ ಕಂಪ್ಯೂಟರ್. MS ಎಕ್ಸೆಲ್ ಟಾಪಿಕನ್ನು ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ MS ವರ್ಡ್ ಪೂರ್ತಿಯಾಗಿ ಮುಗೀತು. ಕೆಲವೊಂದಿಷ್ಟು ಚಾಪ್ಟರ್ಸ್ಗಳು ಉಳ್ದವು, ಇನ್ನೊಂದು 7-8 ಚಾಪ್ಟರ್ಸ್ಗಳು. ಅವುಗಳನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಇನ್ನೇನು ನೋಟಿಫಿಕೇಷನ್ ಬಿಡ್ತಾರಂದ್ರೆ ನಮ್ಮ ರಿವಿಷನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಅದೇ ಹೋಪಲ್ಲಿ ಬಿಡ್ತಾರೆ ಅಂತಲ್ಲ, ಬಟ್ ಅದೇ ಹೋಪಲ್ಲಿ ನಮ್ಮ ಸ್ಟಡಿಯನ್ನು ಇಟ್ಕೋಬೇಕು ಅಂಥೇಳಿ ನಾನು ಕೂಡ ನನ್ನ ಹೋಪನ್ನು ಕಳ್ಕೊಳ್ಳಾರ್ದೆ ಸ್ಟಡಿಯನ್ನು ಮಾಡಾಕತ್ತೀನಿ. ಅವರು ನೋಟಿಫಿಕೇಷನ್ ಯಾವಾಗಾದರೂ ಬಿಡಲಿ, ಇನ್ನೊಂದು 15 ದಿವಸದಲ್ಲಿ ಬಿಡ್ಬೋದು ಅಂತ ಅನ್ನಕತ್ತಾರ, ಬಟ್ ಗ್ಯಾರಂಟಿ ಇಲ್ಲ. ಸರ್ಕಾರ ಯಾವಾಗ ಏನು ನಿರ್ಧಾರ ತಗೊಳ್ತೈತಿ ಗೊತ್ತಿಲ್ಲ. ಬಟ್ ನಾವಂತರೂ ರೆಡಿ ಪೊಸಿಷನ್ನಲ್ಲಿ ಇರಬೇಕು. ಅದಕ್ಕೋಸ್ಕರ ನಮ್ಮ ಸ್ಟಡಿ ರೊಟೀನನ್ನು ಕಂಟಿನ್ಯೂ ಆಗಿ ಇಟ್ಕೊಳ್ಳೋಣ. ನನ್ನ ಅಭಿಪ್ರಾಯದ ಪ್ರಕಾರ ಒಟ್ಟು ನೋಟಿಫಿಕೇಷನ್ ಆಗೋದ್ರೊಳಗಾಗಿ ಒಂದು 3 ಸಬ್ಜೆಕ್ಟನ್ನು ನಾವು ಮೇನ್ ಸಬ್ಜೆಕ್ಟ್ಸ್ಗಳನ್ನು ಕಂಪ್ಲೀಟ್ ಮಾಡಿ ಇಟ್ಕೋಬೇಕು. ಯಾವ್ಯಾವ ಸಬ್ಜೆಕ್ಟ್ಸ್ಗಳನ್ನು ನೀವು ಟಾರ್ಗೆಟ್ ಮಾಡಬೇಕು ಅಂತಂದ್ರೆ, ಕಂಪ್ಯೂಟರ್, ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಇವುಗಳನ್ನು ಟಾರ್ಗೆಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇದರಲ್ಲಿ ನಾವು ಸ್ವಲ್ಪ ನನಗೆ ಬಂದಿರುವಂತಹ ಕಮೆಂಟ್ಸ್ಗಳ ಪ್ರಕಾರ ಈ ಸಬ್ಜೆಕ್ಟ್ಸ್ಗಳಲ್ಲಿ ಸ್ಕೋರ್ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ಈ 3 ಸಬ್ಜೆಕ್ಟ್ಸ್ಗಳನ್ನು ಅಪ್ಲಿಕೇಶನ್ ಬಿಡೋವರೆಗೂ ಕೂಡ ಹೆಚ್ಚು ಅಭ್ಯಾಸ ಮಾಡಿರಿ. ಆಮೇಲೆ ಈಗ ನಾವು ಕನ್ನಡ ಆಗಿರಬಹುದು, ಸೈನ್ಸ್ ಆಗಿರ್ಬೋದು ಮತ್ತು ಸೈಕಾಲಜಿ ಆಗಿರ್ಬೋದು TETಗೆ ಅಭ್ಯಾಸ ಮಾಡೀವಿ. ಅವು ಸ್ವಲ್ಪ ನಮಗೆ ಹಾರ್ಡ್ ಆಗಂಗಿಲ್ಲ, ರಿವಿಷನ್ ಸ್ಟಾರ್ಟ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಮೊದಲಿಗೆ ಆದಷ್ಟು ಈ 3 ಸಬ್ಜೆಕ್ಟ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊರಿ. ಇವು 3 ಆದಮೇಲೆ ಎಲ್ಲ ವಿಷಯಗಳನ್ನು ಒಟ್ಟೊಟ್ಟಿಗೆ ರಿವಿಷನ್ ಸ್ಟಾರ್ಟ್ ಮಾಡೋಕ್ಕೆ ಬರ್ತೈತಿ ಅಂತ ನನ್ನ ಅನುಭವ. ಮತ್ತು GKಗಾಗಿ ನಾನು ಸಪ್ರೇಟ್ ಅದಕ್ಕಂತ ಟೈಮ್ ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕಂತಂದ್ರೆ ನನ್ನ ಸೀಕ್ರೆಟ್ ಬಿಟ್ಕೊಡ್ತೀನಿ ನೋಡ್ರಿ ಇವತ್ತು. ಯಾಕಂದ್ರೆ GK ಎಷ್ಟು ಓದಿದ್ರೂ ಕಡಿಮೆನೇ. ಒಂದು ವಿಶಾಲವಾದಂತಹ ಒಂದು ಪೋರ್ಷನ್ ಅದು ಎಷ್ಟು ಓದಿದ್ರೂ ಕಡಿಮೆ. ಎಲ್ಲಿಂದ ಕ್ವೆಶನ್ ಬರ್ತದೆ ಅನ್ನೋದೇ ಗೊತ್ತಿಲ್ಲ. ಅದಕ್ಕೋಸ್ಕರ ಡೈಲಿ ಟಚ್ಚಲ್ಲಿ ಇರೋಣ, ಬಟ್ ಡೀಟೇಲಾಗಿ ಅದರ ಬಗ್ಗೆನೇ ಅಭ್ಯಾಸ ಮಾಡೋದು ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದಕ್ಕಾಗಿಯೇ ಹೆಚ್ಚು ಒತ್ತು ಕೊಡುವುದು ನನಗಷ್ಟು ಕಂಫರ್ಟ್ ಆಗಕತ್ತಿಲ್ಲ. ಯಾಕಂದ್ರೆ ಅದೇ ಸಮಯವನ್ನು ನಾವು ಬೇರೆ ಸಬ್ಜೆಕ್ಟ್ಸ್ಗಳಿಗೆ ನಮ್ದು ಯಾವುದು ಟಫ್ ಐತಿ ಅಲ್ಲಿ ನಾವು ಓದ್ಕೋತಾ ಕುಂತ್ರೆ ಅದೇ ಸಮಯವನ್ನು ಆ ಸಬ್ಜೆಕ್ಟಲ್ಲಿ ಬಳಸೋದ್ರಿಂದ ಹೆಚ್ಚು ಆ ಸಬ್ಜೆಕ್ಟನ್ನು ನಾವು ಗಟ್ಟಿಗೊಳಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ GK ನನಗೆ ಯಾವಾಗಲೂ ಮೊದಲಿನ ಹಿಡಿದು ಸಣ್ಣಕ್ಕಿದ್ದಾಗಿನ ಹಿಡಿದು ಕೂಡ ಸ್ವಲ್ಪ GKಯಲ್ಲಿ ಸ್ವಲ್ಪ ನಂದು ಕೆಳಗೆ ಐತಂತ ಅಂದ್ಕೋರಿ. ಹೆಚ್ಚು ನಾಲೆಜ್ ಇಲ್ಲ ಅದ್ರ ಬಗ್ಗೆ. ಈಗೀಗ ಸ್ವಲ್ಪ CET TETಗಾಗಿ ಅಭ್ಯಾಸ ಮಾಡೋದ್ರಿಂದ ಎಲ್ಲ ವಿಷಯಗಳು ಗೊತ್ತಾಗ್ತಾವೆ. ಬಿಟ್ಟರೆ ಮೊದಲಿಗೆ ಅಷ್ಟು ಅದ್ರ ಬಗ್ಗೆ ನನಗೆ ಹೆಚ್ಚು ಆಸಕ್ತಿನೂ ಇರಲಿಲ್ಲ ಮತ್ತು ಹೆಚ್ಚು ಅದರ ಬಗ್ಗೆ ಆಳವಾದ ಜ್ಞಾನ ಕೂಡ ಇಲ್ಲ.
ಅದಕ್ಕಾಗಿಯೇ ಹೆಚ್ಚು ಟೈಮ್ ಕೊಡೋದರ ಬದಲಾಗಿ ಉಳಿದ ಸಬ್ಜೆಕ್ಟ್ಸ್ಗಳಲ್ಲಿ ಅಂದ್ರೆ ಈಗ ಕಂಪ್ಯೂಟರನ್ನು ಮತ್ತೊಮ್ಮೆ ರಿವಿಷನ್ ಮಾಡ್ಕೋಬೇಕು ಮತ್ತು ಫಸ್ಟಿಗೆ ಅದನ್ನು ನಾನು ಪೋರ್ಷನ್ ಫುಲ್ ಕಂಪ್ಲೀಟ್ ಮಾಡಬೇಕು ಆ ಟಾರ್ಗೆಟನ್ನು ಇಟ್ಕೊಂಡು ಡೈಲಿ ಒಂದು ಪಾಠವನ್ನು ಅಥವಾ ಒಂದು ವಿಡಿಯೋವನ್ನು ಕಂಪ್ಲೀಟ್ ಮಾಡ್ಕೊಳಕ್ತೀನಿ. 2ರಿಂದ 2.5 ಗಂಟೆ ಕಂಪ್ಯೂಟ್ರಿಗೆ ಹೋಗ್ತೈತಿ ಮತ್ತು ಸೈನ್ಸ್ಗಾಗಿ 1-1.5 ತಾಸು ತಗೋತೀನಿ ಮತ್ತು ಈಗ ಮ್ಯಾಥ್ಸ್ಗೆ ಸ್ವಲ್ಪ ಕಡಿಮೆ ಸಮಯ ಕೊಡ್ತೀನಿ. ಅದು ನನಗೆ ಬೇಗ ಮುಗಿದು ಹೋಗ್ಬಿಡ್ತೈತಿ. ಯಾವುದಾದ್ರೂ ಕ್ವೆಶ್ಚನ್ ಪೇಪರ್ ಬಿಡ್ಸಾಕತ್ತೀನಿ ಅಂತಂದ್ರೆ ವಿಡಿಯೋ ನೋಡಿ ಬಿಡ್ಸಾಕತ್ತೀನಿ ಅಂತಂದ್ರೆ ಜಲ್ದಿ ಮುಗಿದು ಹೋಗ್ಬಿಡ್ತೈತಿ, ತೊಂದರೆ ಇಲ್ಲ. ಮತ್ತು ಸೈಕಾಲಜಿಗಿನೂ ಕೂಡ ಹೆಚ್ಚು ಸಮಯ ಅಂದರೆ 1-1.5 ಗಂಟೆ ಕೊಡ್ತೀನಿ. ಈ ರೀತಿಯಾಗಿ ಒಟ್ಟು ಟೋಟಲಿ ಒಂದು 5ರಿಂದ 6 ಗಂಟೆ ನಂದು ಅಭ್ಯಾಸ ಆಗ್ತೈತಿ ಡೈಲಿ. ಅಂದ್ರೆ ನಾನು ಈ ರೀತಿ ಹೇಳುವ ಉದ್ದೇಶ ಏನು ಅಂತಂದ್ರೆ, ನೀವು ಯಾವ ವಿಷಯದಲ್ಲಿ ಲೋ ಇದ್ದೀರಿ ಅಂದ್ರೆ ಹೆಚ್ಚು ನಿಮ್ಗೆ ತಿಳಿಯೋದಿಲ್ಲ ಆ ಸಬ್ಜೆಕ್ಟ್ಸ್ಗಳನ್ನು ಈಗ ಫಸ್ಟ್ ಓದ್ಕೊಳ್ಳೋದು ಒಳ್ಳೆಯದು. ಒಂದು 2-3 ಸಬ್ಜೆಕ್ಟ್ಸ್ಗಳು ಇದ್ದೇ ಇರ್ತಾವೆ ಎಲ್ಲರಲ್ಲೂ ಕೂಡ. ನಾ ಈ ಸಬ್ಜೆಕ್ಟ್ಸ್ಗಳನ್ನ ಓದ್ಕೋಬೇಕು, ಹೆಚ್ಚು ಓದಬೇಕು, ನನಗೆ ತಲೆಗೆ ಜಲ್ದಿ ಹತ್ತಲ್ಲ ಅನ್ನುವಂಥ ವಿಷಯಗಳಿರ್ತಾವೆ. ಅಂಥ ವಿಷಯಗಳನ್ನು ನಾವು ಅಪ್ಲಿಕೇಶನ್ ಬಿಡೋವರೆಗೂ ಕೂಡ ಹೆಚ್ಚು ಓದೋಣ ಅಂತ ನನ್ನ ಭಾವನೆ. ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. GK ಸಬ್ಜೆಕ್ಟ್ ಕೂಡ ಇಂಪಾರ್ಟೆಂಟೇ ಇಲ್ಲ ಅಂತ ಹೇಳಂಗಿಲ್ಲ, ಬಟ್ ಅದರಲ್ಲಿ 1-2-3 ಮೆಂಟಲ್ ಎಬಿಲಿಟಿ ಬರ್ತಾವೆ, 1-2-3 ಸೈನ್ಸ್ ಕ್ವೆಶನ್ಸ್ಗಳು ಬರ್ತಾವೆ, ಕ್ರೀಡೆಗೆ ಸಂಬಂಧಪಟ್ಟಂಗೆ ಎಲ್ಲ ವಿಷಯವನ್ನು ಸೇರಿಸಿ ಒಂದು 15 ಮಾರ್ಕ್ಸಿಂದ ಕೊಡ್ತಾರೆ. ಈಗ ಹಳೆ C&R ರೂಲ್ ಪ್ರಕಾರ 15 ಮಾರ್ಕ್ಸು GKಗೆ ಐತಿ. ಮುಂದೆ ಏನು ಚೇಂಜಸ್ ಆಗ್ತದೋ ಇಲ್ಲ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರನೇ ನಾನು ಮೇನ್ ಕಂಪ್ಯೂಟರ್ ಸೈನ್ಸ್, ಮ್ಯಾಥ್ಸ್ ಮತ್ತು ಸೈಕಾಲಜಿ ಸಬ್ಜೆಕ್ಟ್ಸ್ಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡೀನಿ. ಮತ್ತು ನಿಮಗೆಲ್ಲರಿಗೂ ಗೊತ್ತಿರುವಂಗೆ C&R ರೂಲ್ ನಿನ್ನೆ 21ನೇ ತಾರೀಕಿಗೆ ಬಂತು. ನಾನು 22ನೇ ತಾರೀಕಿಗೆ ಇದು ಎಡಿಟಿಂಗ್ ಮಾಡಾಕತ್ತೀನಿ. ಆ್ಯಕ್ಚುಲಿ ಇದು 20ನೇ ತಾರೀಕಿಗೆ ಶೂಟ್ ಮಾಡ್ಕೊಂಡಿರುವಂತಹ ವಿಡಿಯೋ. 21ನೇ ತಾರೀಕಿಗೆ ಬಂದಿರುವಂತಹ C&R ರೂಲಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವಂಗೆ CETಗೆ ಹೆಚ್ಚು ಪರ್ಸೆಂಟೇಜ್ ಇಡುವುದನ್ನು ನಾವು ನೋಡೀವಿ. ಅದಕ್ಕೆ ಹೆಚ್ಚು ಅಭ್ಯಾಸ ಮಾಡಲೇಬೇಕು. ಉಳಿದ ಸಬ್ಜೆಕ್ಟ್ಸ್ಗಳು ನಮ್ಮ ಕೈ ಮೀರಿ ಹೋಗಿ ಅವಕ್ಕೇನು ಮಾಡೋಕ್ಕೆ ಬರಲ್ಲ. ಯಾವುದಂದ್ರೆ TET ಆಗಿರ್ಬೋದು ಮತ್ತು PUC ಆಗಿರ್ಬೋದು ಮತ್ತು D.Ed ಇವೆಲ್ಲ ನಾವು ಆಲ್ರೆಡಿ ಅದರಲ್ಲಿ ಪಾಸ್ ಆಗಿವಿ. ಪರ್ಸೆಂಟೇಜ್ ಎಷ್ಟಾದರೂ ಇರಲಿ, ಅವರು ಕೊಟ್ಟಿರುವಂತಹ ಪರ್ಸೆಂಟೇಜ್ ಪ್ರಕಾರ ನಿಮ್ಮ ಲೆಕ್ಕವನ್ನು ಮಾಡಿಕೊಂಡು ಅಟ್ಲೀಸ್ಟ್ 75ವರೆಗೂ ನಮ್ಮ ಟಾರ್ಗೆಟ್ ರೀಚ್ ಆಗಬೇಕು. ಆ ರೀತಿ ನಮ್ಮ ಅಭ್ಯಾಸವನ್ನು ಮಾಡಬೇಕು. ಎಲ್ಲರೂ ಕೂಡ 100 ಆ್ಯಂಡ್ ಪ್ಲಸ್ ಮಾರ್ಕ್ಸ್ ಅಂದರೆ 150ಕ್ಕೆ 100ರಿಂದ 110 ಮಾರ್ಕ್ಸ್ ಪಡೆಯೋ ತನಕ ಆ ಟಾರ್ಗೆಟನ್ನು ಇಟ್ಕೊಂಡು ನಮ್ಮ ಅಭ್ಯಾಸವನ್ನು ಮಾಡೋಣ. ಯಾಕಂದ್ರೆ ಇದೊಂದು ನಮಗೆ ಬಂದಿರುವಂತಹ ಸುವರ್ಣಾವಕಾಶ. 11 ವರ್ಷಗಳ ನಂತರ ಈಗ CET ಕರೀಲಾಗ್ತಾರೆ. PSTRಗಾಗಿ ಆಲ್ರೆಡಿ GPT ಅವರು ಬರೆದಿರ್ತೀರಿ, ಬಟ್ ನಮಗಿದು ಹೊಸದು, PSTRದವ್ರಿಗೆ ಹೊಸದು. ಹೀಗಾಗಿ ನಾವೆಲ್ಲರೂ ಕೂಡ ಹೆಚ್ಚು ಅಭ್ಯಾಸ ಮಾಡೋಣ. ನಿನ್ನೆ ಬಂದಿರುವಂತಹ C&R ರೂಲ್ ಪ್ರಕಾರ ನಮ್ಮ D.Ed, PU ಮತ್ತು TET ಪರ್ಸೆಂಟೇಜ್ಗಳನ್ನು ಲೆಕ್ಕ ಹಾಕಿ ಎಲ್ಲರೂ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿವಿ. ನಂದು ಟೋಟಲಿ 22.5 ಆಗ್ತೈತಿ. ಈಗಿರುವಂತಹ ಪರ್ಸೆಂಟೇಜ್ ಪ್ರಕಾರ ಲೆಕ್ಕ ಮಾಡಿದಾಗ 22.5 ಬರ್ತೈತಿ. ಎಲ್ಲರೂ ಕೂಡ ನಿಮ್ಮದು ಎಷ್ಟೆಷ್ಟಾಗ್ಯದ ಅಂತ ಹೇಳಿ PSTRದವರು ಕಮೆಂಟ್ ಮಾಡಿರಿ. ಒಟ್ಟು ನಮ್ಮದು ಟಾರ್ಗೆಟ 75 ರೀಚ್ ಆಗಬೇಕು. ಅಂದರೆ ಈ 22.5 ಏನು ಹೇಳಿನಲ್ಲ, ಉಳಿದ ಸಬ್ಜೆಕ್ಟ್ಸ್ಗಳನ್ನೆಲ್ಲ ಸೇರಿಸಿ ಅದಕ್ಕೆ ನಾವು ಅದನ್ನು ಸೇರಿಸಿ 75% ಟಾರ್ಗೆಟ್ ಆಗುವಂಗೆ ನಾವು ನಮ್ಮ ಸ್ಟಡಿಯನ್ನು ಇಟ್ಕೋಬೇಕು. ಅಂದ್ರೆ CET ಒಳಗೆ ನನ್ನ ಕ್ಯಾಲ್ಕುಲೇಟ್ನ ಪ್ರಕಾರ 100ರಿಂದ 110 ಮಾರ್ಕ್ಸ್ ನಾವು ತೆಗಿಲೇಬೇಕು. ಅಂದಾಗ ಮಾತ್ರ ಆ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ಇನ್ನೂ ಹೆಚ್ಚು ಅಭ್ಯಾಸವನ್ನು ಮಾಡಬೇಕು. ನೆಕ್ಸ್ಟ್ ಮಂತಲ್ಲಿ ಇನ್ನೇನು ನೋಟಿಫಿಕೇಷನ್ ಆಗ್ಬೋದು ಅಂಥೇಳಿ ಭರವಸೆಯನ್ನು ಕೊಡಾಕ್ತಾರೆ, ಗ್ಯಾರಂಟಿ ಇಲ್ಲ. ಬಟ್ ಟೈಮ್ ವೇಸ್ಟ್ ಮಾಡೋದು
ಬೇಡ. ಅವ್ರು ಕರೀಲಿ ಬಿಡಲಿ, ಜ್ಞಾನ ಮಾತ್ರ ಎಲ್ಲಿಗೂ ಹೋಗಂಗಿಲ್ಲ. ನಾವು ಕಲಿತಂತಹ ವಿಷಯ ವಿದ್ಯೆ ಎಲ್ಲಿಗೂ ಹೋಗಲ್ಲ. ಈಗ ಕರೀಲಿಲ್ಲ ಅಂದರೆ ಇನ್ನೊಂದು 2 ತಿಂಗಳಿಗಾದ್ರೂ ಕರೆದೇ ಕರೀತಾರೆ. ಆವಾಗ ಯೂಸ್ ಆಗ್ತೈತಿ. ಅದಕ್ಕೋಸ್ಕರ ಅಭ್ಯಾಸವನ್ನು ಸ್ಟಾಪ್ ಮಾಡೋದು ಬೇಡ, ಕಂಟಿನ್ಯೂ ಆಗಿ ಇಟ್ಕೊಳ್ಳೋಣ. ಭರವಸೆ ಇಟ್ಕೊಂಡು ನೋಟಿಫಿಕೇಷನ್ ಆಗ್ತದ ಅನ್ನುವಂತಹ ಭರವಸೆ ಇಟ್ಕೊಂಡು ಈಗ ನಾವು ಅಭ್ಯಾಸವನ್ನು ಮಾಡ್ಕೋತಾ ಹೋಗೋಣ. ಸ್ಟಾಪ್ ಮಾಡೋದು ಬೇಡ. ಅಟ್ಲೀಸ್ಟ್ 5 ಗಂಟೆ ಆಗಲಿಲ್ಲ ಅಂದ್ರೂ ಕೂಡ ಒಂದು 3 ಗಂಟೆನಾದರೂ ಫ್ರೀ ಮಾಡ್ಕೊಂಡು ಮಾಡಿರಿ. ಇವತ್ತು ಮಧ್ಯಾಹ್ನದ ಟೈಮಲ್ಲಿ ಕಂಪ್ಯೂಟ್ರು ಒಂದೇ ಸಬ್ಜೆಕ್ಟ್ ಅಭ್ಯಾಸ ಮಾಡೋದಾಯಿತು. ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ಗಳು ಕೂಡ 1 ತಾಸು ಮೇಲೆ ಇರೋದ್ರಿಂದ, ಅಂದರೆ 15 ನಿಮಿಷ 20 ನಿಮಿಷದ ತನಕ ಅದಾವೆ ಅವೆಲ್ಲ ವಿಡಿಯೋಸ್ಗಳು. ಅದನ್ನು ನೋಡಿ ನಾನು ನೋಟ್ಸ್ ಮಾಡಿಕೊಂಡು ಮತ್ತು ಯಾವುದಾದ್ರೂ ಪಾಯಿಂಟ್ ತಿಳಿಲಿಲ್ಲ ಅಂದ್ರೆ ಮತ್ತೊಮ್ಮೆ ರಿಪೀಟ್ ನೋಡಿ ಅಭ್ಯಾಸ ಮಾಡೋದ್ರೊಳಗೆ 2-2.5 ತಾಸು ಕಂಪ್ಯೂಟ್ರ್ ಒಳಗೆ ಹೋಗ್ತೈತಿ. ಉಳಿದ ಎಲ್ಲ ವಿಷಯಗಳಿಗೆ ಹೋಲಿಸಿದಾಗ ಕಂಪ್ಯೂಟರ್ ವಿಷಯ ನಮಗೀಗ PSTRದವ್ರಿಗೆ ಹೊಸದಾಗಿರುವಂತಹ ವಿಷಯ ಆಗಿರೋದ್ರಿಂದ ಹೆಚ್ಚು ಸಮಯ ನಾನು ಕೂಡ ಕಂಪ್ಯೂಟ್ರಿಗೆ ಕೊಡಲು ಇಷ್ಟಪಡ್ತೀನಿ. ಅದಾದಮೇಲೆ ಸಂಜೆ ಟೈಮಲ್ಲಿ 6:30ಯಿಂದ ನಾನು ಸೈನ್ಸ್ ಸಬ್ಜೆಕ್ಟನ್ನು ಅಭ್ಯಾಸ ಮಾಡಕತ್ತೀನಿ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಟೆಲಿಗ್ರಾಮಲ್ಲಿ, ಇವತ್ತಿಂದ ನಾನು 6th ಕ್ಲಾಸಿಂದು ರಿವಿಷನ್ ಮಾಡ್ತೀನಿ ಅಂಥೇಳಿ. NCERT ಬುಕ್ ಏನದಲ್ಲ ಅದನ್ನು ತಗೊಂಡು ಮತ್ತು ಟೆಕ್ಸ್ಟ್ ಬುಕ್ಸ್ ಎರಡನ್ನೂ ಕೂಡ ಹೋಲಿಕೆ ಮಾಡಿ ಅದರಲ್ಲಿ ಪಾಯಿಂಟ್ಸ್ ಅದಾವ ಇಲ್ಲ, ಯಾಕಂದರೆ ನೆಕ್ಸ್ಟ್ ನಾನು ಆ ಬುಕ್ಕನ್ನು ಒಂದೇ ಓದಬೇಕಾದ್ರೆ ಯಾವುದಾದ್ರೂ ಪಾಯಿಂಟ್ ಮಿಸ್ ಔಟ್ ಆಗಿತ್ತಂದ್ರೆ ಅಲ್ಲೇ ಸಣ್ಣದಾಗಿ ಬರ್ಕೋತೀನಿ. ಒಂದೊಂದು ಪಾಯಿಂಟ್ ಅದರಲ್ಲೂ ಕೂಡ ಇಲ್ಲ NCERTಲ್ಲಿ. ಸಣ್ಣ ಸಣ್ಣ ಪಾಯಿಂಟ್ಸ್ಗಳದಾವೆ, ಬಟ್ ಅದು ಕೂಡ ಒಮ್ಮೊಮ್ಮೆ ಇಂಪಾರ್ಟೆಂಟ್ ಆಗ್ತಾವೆ ನಮಗೆ. ಅದಕ್ಕೋಸ್ಕರ ಅದನ್ನು ಕೂಡ ಎಲ್ಲಾದರೂ ಮಿಸ್ ಔಟ್ ಆಗಿತ್ತಂದ್ರೆ ನಾನು NCERT ಎಲ್ಲ 6th to 10th ಏನೈತಲ್ಲ ಆ ಬುಕ್ನಲ್ಲಿ ಈ ರೀತಿ ಪೆನ್ನಿಂದ ಬರ್ಕೊಳಕ್ತೀನಿ. ಸ್ವಲ್ಪ ಎದ್ದು ಕಾಣುವಂಗೆ ರೆಡ್ ಪೆನ್ನಿಂದ ಬರ್ಕೊಂಡ್ರೆ ಒಳ್ಳೆಯದು. ಅಂದರೆ ಇಲ್ಲಿ ನಾವು ಎಕ್ಸ್ಟ್ರಾ ಪಾಯಿಂಟನ್ನು ಬರ್ಕೊಂಡಿವಿ ಅಂತ ಗೊತ್ತಾಗ್ಬಿಡ್ತೈತಿ. ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ಗಳನ್ನು ಕವರ್ ಮಾಡ್ಯಾರ ಅದ್ರೊಳಗೆ. ಸ್ವಲ್ಪ ಬುಕ್ ನೋಡಿ ಅದನ್ನು ನೋಡಿ ನಾನು ನೋಡ್ಕೊಳಕ್ತೀನಿ. ಮತ್ತು ಈ ರೀತಿಯಾಗಿ ಸೈನ್ಸ್ ಸ್ಟಡಿಯನ್ನು ಇವತ್ತು ಮಾಡ್ಕೊಳಕ್ತಿದ್ದೆ. ನಾನು ರಿವಿಷನನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ 6th ಕ್ಲಾಸಿಂದು. ಎಲ್ಲರೂ ಕೂಡ ಟೆಲಿಗ್ರಾಮಲ್ಲಿ ಪ್ರೈವೇಟ್ ಮೆಸೇಜ್ ಮಾಡ್ತಿರ್ತೀರಿ. ಎಲ್ಲರೂ ನಿಮ್ಮ ಅಭ್ಯಾಸದ ರೊಟೀನ್ ಯಾವ ರೀತಿಯಾಗಿ ನಡೆದಂಥೇಳಿ ತಿಳಿಸ್ಬೋದು. ಮತ್ತು ನನಗೇನಾದರೂ ಕ್ವೆಶನ್ಸ್ ಕೇಳೋದಿತ್ತಂದ್ರೂ ಕೂಡ ನೀವು ಕೇಳ್ಬೋದು ಪ್ರೈವೇಟಲ್ಲಿ. ಭಾಳಷ್ಟು ಜನ ವಾಟ್ಸಪ್ ನಂಬರ್ ಕೊಡ್ರಿ ಅಂತಂದ್ರಿ, ಬಟ್ ಟೆಲಿಗ್ರಾಮಲ್ಲಿ ನನ್ನ ಅಕೌಂಟನ್ನೇ ಮೊದಲು ಪ್ರೈವೇಟ್ ಇತ್ತು, ಬಟ್ ಈಗ ಎಲ್ಲರೂ ನನಗೆ ಮೆಸೇಜ್ ಮಾಡುವಂಗೆ ಇಟ್ಕೊಂಡಿನಿ ಟೆಲಿಗ್ರಾಮ್. ಅಲ್ಲಿ ನೀವು ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸ್ಬೋದು. ಮತ್ತು ಇನ್ನೊಂದು ವಿಷಯ ಏನು ಅಂತಂದ್ರೆ PUC ಸಬ್ಜೆಕ್ಟಲ್ಲಿ ಓವರಾಲ್ ನಮ್ಮದು ಇನ್ನೂ ರೂಲಲ್ಲಿ ಬಂದಿಲ್ಲ. ಯಾಕಂದರೆ PSTRದು ಲಾಸ್ಟ್ 2017ರೊಳಗೆ ಅವರು C&R ರೂಲ್ ರೆಡಿ ಮಾಡಿದ್ದು. ಅದಾದಮೇಲೆ ಅವರು C&R ರೂಲ್ ಬಿಟ್ಟೇ ಇಲ್ಲ ಇನ್ನೂವರೆಗೂ. ಅದರಲ್ಲಿ 2017ರ C&R ರೂಲಲ್ಲಿ PUC ಓವರಾಲ್ 50% ಅಂತಿಲ್ಲ, ಸಬ್ಜೆಕ್ಟ್ ವೈಸ್ 50% ಇರಬೇಕು ಅಂಥೇಳಿ ಕೊಟ್ಟಾರ. ಬಟ್ ಈಗೆಲ್ಲ 100% ಆಗ್ತೈತಿ ಈಗ. ಯಾಕಂದ್ರೆ TET 2022 ಅಲ್ಲಿ ಆಲ್ರೆಡಿ GPTಗೆ ಅವರು ಓವರಾಲ್ 50% ಕೊಟ್ಟಾರ. ನಮಗೂ ಕೂಡ ಅದೇ ರೀತಿಯಾಗಿಯೇ ಕೊಡ್ತಾರೆ. ಆದ್ರೂ ಕೂಡ ಇನ್ನೇನು ನೇಮಕಾತಿ ಅಧಿಸೂಚನೆ ಬಿಡೋದ್ರೊಳಗಾಗಿ ನಮ್ಮ ಅಬ್ಜೆಕ್ಷನನ್ನು ಕಳಿಸೋಣ. ಅಂದ್ರೆ ಓವರಾಲ್ 50% ಮಾಡಿರಿ BA, ಅಥವಾ ಈಗ GPTದವ್ರಿಗೆ BA ಓವರಾಲ್ 50% ಕೊಟ್ಟಾರ 2022 ಅಲ್ಲಿ. ನಮ್ಮದು PSTRದವ್ರದ್ದು ಕೂಡ ಓವರಾಲ್ PUC 50% ಹಿಡಿಬೇಕು ಅಂಥೇಳಿ ಅವ್ರಿಗೊಂದು ಅಬ್ಜೆಕ್ಷನ್ ಲೆಟ್ರನ್ನು ಎಲ್ಲರೂ ಕೂಡ ಕಳಿಸೋಣ. ಅದು ಅಡ್ರೆಸ್ಸನ್ನು ನಾನು ಆಲ್ರೆಡಿ ಯಾವ ಅಡ್ರೆಸ್ಗೆ ಆ ಅಬ್ಜೆಕ್ಷನ್ ಕಳಿಸ್ಬೇಕು ಅಂಥೇಳಿ ಟೆಲಿಗ್ರಾಮಲ್ಲಿ ಶೇರ್ ಮಾಡೀನಿ. ನೀವು ಕೂಡ ನಮ್ಮ ಕಡೆಯಿಂದನೂ ಕೂಡ ಅವರಿಗೆ ಒತ್ತಡ ಇರಲಿ, ಓವರಾಲ್ 50% ಮಾಡಿರಿ ಅಂಥೇಳಿ ನಾವು ಕೂಡ ಅಬ್ಜೆಕ್ಷನನ್ನು ಹಾಕೋಣ. ನಾನು ಕೂಡ ಹಾಕ್ತೀನಿ, ನೀವು ಕೂಡ ಒಂದು ಲೆಟ್ರನ್ನು ಕಳಿಸಿ.
ನಾನು ಯಾವ ರೀತಿಯಾಗಿ ಬರಿಬೇಕು ಅಂಥೇಳಿ ಒಂದು ಲೆಟ್ರನ್ನು ಬರೆದು ನಿಮ್ಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ. ಅದೇ ರೀತಿಯಾಗಿ ನೀವು ಕೂಡ ಬರೆದು ನಾನು ಕಳಿಸಿರುವಂತಹ ಅಡ್ರೆಸ್ಗೆ ಅಥವಾ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ವಾಟ್ಸಪ್ ಗ್ರೂಪಿಗೆ ಅಥವಾ ಚಾನಲ್ಗೆ ಯಾರಾದರೂ ಸೇರ್ಪಡೆ ಆಗಿದ್ರಿ ಅಂದ್ರೆ ಅಲ್ಲಿ ನೀವು ನೋಡಿರ್ತೀರಿ ವಿಡಿಯೋಗಳು, ಅವ್ರು ಹೇಳಿರುವಂತೆ ಆ ಅಡ್ರೆಸ್ಗೆ ಕಳಿಸ್ರಿ. ಅಂದ್ರೆ ಅವ್ರಿಗೂ ಕೂಡ ಹೆಚ್ಚು ಪ್ರೆಷರ್ ಬಂತಂದ್ರೆ ಅದನ್ನು ಅಧಿಸೂಚನೆ ಮಾಡ್ತಾರೆ. ಅದಕ್ಕೋಸ್ಕರ 100% ಗ್ಯಾರಂಟಿ, ಬಟ್ ಆದ್ರೂ ಕೂಡ ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದು ಬೇಡ. ಅದಕ್ಕೋಸ್ಕರ ಅದಾದಮೇಲೆ ನಾನೀಗ ತಗೊಂಡಿರುವಂತಹ ವಿಷಯ ಸೈಕಾಲಜಿಯಲ್ಲಿ ವೈಯಕ್ತಿಕ ಭಿನ್ನತೆಗಳನ್ನೇ ಓದ್ಕೊಳಕತ್ತೀನಿ. ಯಾಕೋ ಸ್ಲೋ ಆಗಿ ಹೊಂಟೈತಿ. ಅವಸರ ಮಾಡೋದು ಬೇಡ, ಡಿಟೇಲಾಗಿ ಓದ್ಕೋತಾ ಹೋಗೋಣ ಅಂಥೇಳಿ ನಾನು ಕೂಡ ಹೆಚ್ಚು ಬಡ ಬಡ ಓದಿ ಮುಗಿಸ್ಬೇಕು ಅಂತೇನು ತಲೆಯಾಗಿ ಇಟ್ಕೊಂಡಿಲ್ಲ. ಯಾಕಂದರೆ ಸೈಕಾಲಜಿ ಆಲ್ರೆಡಿ ನಮ್ಮದಿದು ರಿವಿಷನ್. ಅದಕ್ಕೋಸ್ಕರ ಆಲ್ರೆಡಿ TETಗಾಗಿ ಅಭ್ಯಾಸ ಮಾಡಿರ್ತೀವಿ. ಅದಕ್ಕೋಸ್ಕರ ನೀವು ಸೈಕಾಲಜಿ ಪರ್ಫೆಕ್ಟ್ ಇದ್ರಿ ಅಂತಂದ್ರೆ ಅದರ ಬದಲಾಗಿ ಅದೇ ಜಾಗದಲ್ಲಿ ನಿಮಗೆ ಯಾವುದು ಟಫ್ ಅನ್ನಿಸ್ತದೋ ಆ ಸಬ್ಜೆಕ್ಟನ್ನು ಓದ್ಕೋರಿ. ಹೆಚ್ಚು ಯಾವುದು ನಿಮ್ಗೆ ಟಫ್ ಅನ್ನಿಸ್ತದ ಆ ಸಬ್ಜೆಕ್ಟ್ಗಳನ್ನು ಒಂದು 2-3 ಸಬ್ಜೆಕ್ಟ್ಸ್ಗಳನ್ನು ಈಗ ಕಂಟಿನ್ಯೂ ಆಗಿ ಇಟ್ಕೋರಿ. ಮತ್ತು GK ಕ್ಲಾಸ್ಗಳನ್ನು ನಾನು ಈಗ ಕೆಲಸ ಮಾಡಬೇಕಾದ್ರೆ ಕೇಳ್ಕೊಳಾಕ್ತೀನಿ. ಅದಕ್ಕೆ ಹೆಚ್ಚು ನೋಟ್ಸ್ನೂ ಮಾಡ್ಕೊಳ್ಳಲ್ಲ. ಎಷ್ಟು ನೋಟ್ಸ್ ಮಾಡಿಕೊಂಡ್ರೂ ಮುಗಿಯೋದಿಲ್ಲ. ಅದು ಯಾವ್ಯಾವ ಚಾನಲಲ್ಲಿ ಬರ್ತಾವೆ ಎಲ್ಲ ನೋಡ್ಕೊಳ್ಳೋದು, ನೋಟ್ಸ್ ಮಾಡ್ಕೊಳ್ಳೋದ್ರೊಳಗೆ ಸಮಯ ಹೋಗಿಬಿಡ್ತೈತಿ. ಅದಕ್ಕೋಸ್ಕರ ನಾನು ಜಸ್ಟ್ ಆ ವಿಡಿಯೋಸ್ಗಳನ್ನು ಕೇಳ್ತೀನಿ ಅಷ್ಟೇ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕತ್ತಿಲ್ಲ ಅಂತಂದ್ರೆ ಅದನ್ನು ನೋಟ್ಸ್ ಮಾಡ್ಕೊಳ್ಳೋದಿಲ್ಲ ಅಷ್ಟೇ. ಕೆಲಸದ ಜೊತೆಗೇ ಆ ವಿಡಿಯೋಸ್ಗಳನ್ನು ನೋಡಿ ಮುಗಿಸ್ಬಿಡ್ತೀನಿ. SR ಎಜುಕೇಷನ್ ಚಾನಲಲ್ಲಿ ನೋಡಿರ್ತೀನಿ ಮತ್ತು ನವಚೇತನ ಮೇಡಮ್ ಅವ್ರ ಚಾನಲಲ್ಲಿ ವಿಡಿಯೋಸ್ಗಳನ್ನು ನೋಡಿರ್ತೀನಿ. ಈ ರೀತಿಯಾಗಿ ಇವತ್ತಿನ ನನ್ನ ಸ್ಟಡಿ ರೊಟೀನ್ ಇತ್ತು. ಮಧ್ಯಾಹ್ನದ ಹೊತ್ತಿನಲ್ಲಿ ಕಂಪ್ಯೂಟರ್, ಸಂಜೆ ಟೈಮಲ್ಲಿ ಒಂದು 3 ಗಂಟೆ, ಮಧ್ಯಾಹ್ನ 2-2.5 ತಾಸು ಅಭ್ಯಾಸ ಆಗಿರ್ತೈತಿ. ಸಂಜೆ ಟೈಮಲ್ಲಿ ಒಂದು 3 ತಾಸು ಆಯಿತು. ಇವತ್ತು ಓವರ್ನೈಟ್ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ಕಾರಣಗಳಿಂದ ಇವತ್ತು ಅಭ್ಯಾಸ ಮಾಡೋಕ್ಕಾಗಲಿಲ್ಲ. ಹೇಳ್ಬಿಡ್ತೀನಿ ಕಾರಣನೂ ಏನಂತೇಳಿ. ನಂದು ಸ್ವಲ್ಪ ಒಂದು ಸೈಡ್ ತಲೆ ಭಾಳ ನೋಸ್ತೈತಿ. ಆ ಪ್ರಾಬ್ಲಮಿಂದ ವಾರದಾಗೊಮ್ಮೆ ಒಂದು 8-10 ದಿವಸಕ್ಕೊಮ್ಮೆ ಆದರೂ ಬಂದು ಹೋಗ್ತೈತಿ. ಏನು ಜಾಸ್ತಿ ಓದೋದ್ರಿಂದ ಏನೋ ಗೊತ್ತಿಲ್ಲ, ಭಾಳಷ್ಟು ದಿವಸಗಳಿಂದ ಆ ಪ್ರಾಬ್ಲಮನ್ನು ಫೇಸ್ ಮಾಡಾಕ್ತೀನಿ. ಅದಕ್ಕೋಸ್ಕರ ಅದು ಸ್ವಲ್ಪ ತಲೆನೋವು ಜಾಸ್ತಿ ಆಯಿತು ಅಂತಂದ್ರೆ ಒಟ್ಟು ಏನೂ ಕೆಲಸ ಮಾಡಿಸ್ಕೊಡಲ್ಲ, ಓದೋಕ್ಕಾಗಲ್ಲ. ಅಲ್ಲಿಗೆ ನಾನು ಅಭ್ಯಾಸವನ್ನು ಸ್ಟಾಪ್ ಮಾಡಿಬಿಟ್ಟಿರ್ತೀನಿ. ಓವರ್ನೈಟ್ ಇವತ್ತು ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ರೆಸ್ಟ್ ತಗೊಂಡೆ. ಬಟ್ 3 ಸಬ್ಜೆಕ್ಟನ್ನು ಕಂಪ್ಲೀಟ್ ಮಾಡ್ಕೊಂಡೀನಿ. ಕಂಪ್ಯೂಟರ್, ಸೈನ್ಸ್ ಮತ್ತು ಸೈಕಾಲಜಿ ವಿಷಯಗಳನ್ನು ಓದ್ಕೊಂಡೀನಿ. ಇನ್ನು ಸ್ವಲ್ಪ ಟೈಮ್ ಟೇಬಲನ್ನು ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಾಕತ್ತೀನಿ. ಅದನ್ನೇನು ಚೇಂಜ್ ಮಾಡಿಕೊಂಡ್ರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.